ಸ್ಥಾಪನೆ ಅಂತಲೇ ಗೊತ್ತಿಲ್ವಲ್ಲ ಗುರು. M416 ഇത്രയും ഫ്രാൻസ് ഇതാണല്ല സർ. നോക്കിപ്പോക്കോ അല്ലെങ്കിൽ വരുമ്പോൾ ഇവിടെ വെച്ചാൽ ഓർമ്മ ഉണ്ടാവില്ലേ. ഇങ്ങനെ ಎಷ್ಟು ಇನ್ನೊಂದು ಇದು ಒಂದೊಂದೇನು ಇಷ್ಟಿಷ್ಟು ಇದ್ದಾವಪ್ಪ. ಏನಾಯ್ತು ಗೊತ್ತಾ, ಇದನ್ನ ಮೈಸೂರು ಕೊಡ್ತೀನಿ ಹಂಗೆ ಲೋ ಫ್ರೆಂಡ್ ಬೇಡ ಕಣ. ಸ್ಟೇ ಟ್ಯೂನ್. ಹೇಳಿ ರೆಡಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಈ ದೇವಸ್ಥಾನ ಬಂದು ಒಂದು ಚೆಕ್ ಮಾಡ್ತೀವಿ. ಯಾವ ಸ್ಥಾಪನೆ ಅಂತಲೇ ಗೊತ್ತಿಲ್ವಲ್ಲ ಗುರು. ಗೊತ್ತಿಲ್ಲ. ಅಲ್ಲಿ ಬಿಟ್ಟಾಕು. ಹಾಂ ಹಾಂ ಐ ಫ್ರೆಂಡ್ಸ್, ಇದು ದೇವಸ್ಥಾನ ದರ್ಶನ ಆಯಿತು. ಒಂದು ಪಾಸಿಟಿವ್ ವೈಬ್ ಕೂಡ ಇತ್ತು ಇದರಲ್ಲಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂಥರ ಮೈಂಡು ಸ್ವಲ್ಪ ಫ್ರೀಯಾಗಿ, ಮನಸ್ಸು ಸ್ವಲ್ಪ ಹಗುರವಾದಂಗೆ ಆಯಿತು. ಯಾರೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೂ ಅವರು ಇದೊಂದು ಅನುಭವಿಸಿ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಮನಸ್ಸಿಗೆ ಒಂಥರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗೋ ಥರ ಇರುತ್ತೆ. ಒಂದು ಏನಾರು ಇದ್ದರೆ ಅದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಂತ ನನ್ನ ಭಾವನೆ. ಸೊ ನೀವು ಒಂದ್ಸಲ ಈ ಕಡೆ ನಂಜನಗೂಡು ಕಡೆ ಬಂದರೆ ಈ ದೇವಸ್ಥಾನ ಒಂದ್ಸಲ ವಿಸಿಟ್ ಮಾಡಲೇಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ವಿಸಿಟ್ ಮಾಡಿ, ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಥ್ಯಾಂಕ್ ಯು. ಆಯಿತು ಕಾದು ಎಷ್ಟು ಗಾಡಿ ಹೊರಡೋಣ. ಮಧ್ಯದಲ್ಲಿ ಲಿಫ್ಟ್ ಹಾಕಿದ್ರೆ ಸರಿ ಇರ್ತಿತ್ತು. ನೀನು ಆ ಥರ M416 ಇಟ್ಕೊಂಡು ಫ್ರಾನ್ಸ್ ಇದಾನಲ್ಲ ಸರ್. ಕ್ಯಾಶ್ ಇಲ್ವಂತೆ. ಕ್ಯಾಶ್ ಇಲ್ಲ. നോക്കിപ്പോക്കോ അല്ലെങ്കിൽ വരുമ്പോൾ ഇവിടെ വെച്ചാൽ ഓർമ്മ ഉണ്ടാവില്ലേ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಅರ್ಥ ಆಯ್ತು ಟೈಮಿಲು. ಮಲಯಾಳಂ ಹೇಳಿದವರು ಶಾರಪ್ಪ ಎಲ್ಲ ಬ್ರ್ಯಾಂಡೆಡ್ ಐತೆ ಒಳಗೆ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಇಲ್ಲೆಲ್ಲ ವ್ಲಾಗರ್ಸ್ಗಳು ಓಡಾಡ್ತಿರ್ತಾರೆ, ಯೂಟ್ಯೂಬರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇಲ್ಲಿ ನಮ್ಮ ಥರ ತುಂಬ ಜನ ಇರ್ತಾರೆ. ಇದು ಮೈನ್ ಸ್ಪಾಟ್ ಅಪ್ಪ ಮೈಸೂರು ಅಂದರೆ ಇದಕ್ಕೆ ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡೇಶ್ವರಿ ದೇವಸ್ಥಾನ. ಹೆಂಗೆ ಮಾಡ್ತಿದೆ? ಹಾಂ, ಕವರ್ ಆಗ್ತಿದೆ ಫುಲ್ ಎಲ್ಲ. ಓಕೆ, ಫುಲ್ ರಶ್ ಇದೆಯಪ್ಪ. ಏನು ಕ್ಯೂ ಇದೆಯಪ್ಪ ಸ್ವಾಮಿ. ಓ, ಇದೆಲ್ಲ ದಾಟಿಗೆ ಹೋಗೋಷ್ಟಲಿಗೆ ಆಯ್ತದೆ 2-3 ಅವರ್. ಎಷ್ಟಾಯ್ತು, ಎಷ್ಟು ಕ್ಯೂ ಆಯಿತು. ಇನ್ನು ಎಷ್ಟು? ಇನ್ನೊಂದು 1 2 3 4 5 4 ಹೋಯ್ತಾ? 4 ಆಯ್ತು. ಇನ್ನು 4 ವರ್ಷ ಮುಗಿಸ್ಕೊಂಡು ಇದು ಒಂದೊಂದೇನು ಇಷ್ಟಿಷ್ಟು ಇದ್ದಾವಪ್ಪ. A few moments later. ಆಲ್ ರೈಟ್, ಆಯಿತು, ದರ್ಶನ ಆಯಿತು. ಬೈ ಫ್ರೆಂಡ್ಸ್, ಚಾಮುಂಡಿ ಬೆಟ್ಟ ದರ್ಶನ ಆಯಿತು. ಈಗ ನೆಕ್ಸ್ಟು ಊಟದ ಸಮಯ. ಸೊ 2 ಗಂಟೆ ಊಟ ಮಾಡಬೇಕು. ತುಂಬ ರಶ್ ಇರೋದ್ರಿಂದ ಬೇಗ ಕ್ಲೋಸಿಂಗ್ ಟೈಮು 2 ಗಂಟೆ, ಮೇ ಬಿ 2 ಗಂಟೆ ಕ್ಲೋಸಿಂಗ್ ಟೈಮು. ಯಾರೇ ಆಗಲಿ ಚಾಮುಂಡಿ ಬೆಟ್ಟಕ್ಕೆ ಬರೋರು ವಿತಿನ್ 2 o'clock ಬಂದರೆ, 2 ಗಂಟೆ ಒಳಗೆ ಬಂದರೆ ನಿಮಗೆ ದರ್ಶನ ಸಿಗುತ್ತೆ. 2 ಗಂಟೆಗೆ ಅಂದರೆ ಫುಲ್ ರಶ್ಶು, ಕಂಜೆಸ್ಟೆಡ್ ಆಗಿರುತ್ತೆ. ಆಮೇಲೆ ಸೇಫ್ಟಿ ಇರಲ್ಲ. ಸೊ ಬರೋಂಗಿದ್ರೆ 2 ಗಂಟೆ ಒಳಗಡೆ ಬಂದು ದರ್ಶನ ತೊಗೊಂಡು, ಅಮ್ಮನವರ ದರ್ಶನ ತೊಗೊಂಡು ಹೋಗಿ. ಥ್ಯಾಂಕ್ ಯು. ಈಗ ಊಟದ ಟೈಮು. ಊಟ ಆದಮೇಲೆ ಇನ್ನೊಂದು ಬ್ಲಾಗ್.
ಊಟ ಆದಮೇಲೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋಣ. Stay tuned. ಬೆಚ್ಚಗಾಯ್ತಾ ಅದು ಇನ್ನೂ ನನಗೆ ಕಾಲು ಸುಡ್ತಾ ಇದೆ. ಬ್ಯಾಗ್ ಸಮೇತ ಎತ್ಕೊ ಬಂದ್ಬಿಡಲ್ಲ, ಎತ್ಕೋಬೇಕಾಗ್ತೀನಿ. ಕಾಸು ಇಲ್ಲಂತೆ ಬೇರೆ. ಏನಾಯ್ತು ಗೊತ್ತಾ, ಮತ್ತೆ ಹೋಗಿದ್ವಿ ಎಕ್ಸಿಟ್ ಇಂದ. ಹೌದಾ? ಹೌದು, ಅಲ್ಲಿದೆ ನಾನು ಹೇಳಿದೆ ಇವ್ರಿಗೆ, ಮತ್ತೆ ತಿರ್ಗಾ ನುಗ್ಗಿದ್ರೆ 5 ನಿಮಿಷ ಕಾಪಾಡ್ ಬರ್ಬೋದು. ಮತ್ತೆ ಎಕ್ಸಿಟ್ ಇಂದ ಹೋಗಿದ್ವಿ. ಎರಡು ಸತಿ ದರ್ಶನ ಮಾಡಿದ್ರಾ? ಮಾಡ್ಬೇಕು ತಾನೇ ಅದು? ಇದನ್ನ ಮೈಸೂರು ಕೊಡ್ತೀವಿ. ಕೊಡ್ಲಾ? ಹಾಂ ಕೊಡಿ. ಫ್ರೆಂಡ್ ಬೇಡ, ಹಂಗೆ ಲೋ ಫ್ರೆಂಡ್ ಬೇಡ ಕಣ. ಕೊಡಿ ವಯಸ್ಸವರು. ಏನ್ ಹೇಳಿ, ನೀನ್ ಹೆಂಗೋ ಮಾಡ್ತೀಯ ಪಾಪ, ನಂಗೆ ಮಾತೇ ಬರ್ತಿಲ್ಲ. Would like to take notes while I take totes of the marijuana smoke. ಹಾಯ್ ಗಾಯ್ಸ್, ಹಾ. ನಿನ್ ಚಾನಲ್ ಹೆಸರು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಿನ್ ಚಾನಲ್ ಹೆಸರು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಟಿಟು ಕನ್ನಡಿಗಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೋಲಿ ಸೋಡಾ. ಎಷ್ಟೊಂದು ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೆ, ಅಂದರೆ ಈಗ ತೊಗೊಳಕ್ಕೆ ಟೈಮ್ ಇಲ್ಲ. ಅವರು ಟೈಮ್ ಇದ್ದರೆ ತೊಗೋಬೋದಾಗಿತ್ತು, ಟೈಮೇ ಇಲ್ವಲ್ಲ. ನೆಕ್ಸ್ಟ್ ಟೈಮ್ ಬರೋಣ ಯಾವಾಗಾದರೂ. ಬಂದೆ ಕಾರಲ್ಲ, ಏನು ಬೇಕು ಅದೆಲ್ಲ ಎತ್ಕೋಣ. ಚೆನ್ನಾಗಿ ಕಬ್ಬಿನ ಸೋಡಾ ಕುಡಿದ್ವಿ, ಕಬ್ಬಿನ ತೊಗೊಳ್ತವ್ರೆ. ಎಷ್ಟು ಒಂದು? ಅವೆಲ್ಲ ನಮ್ಮ ಹಾಸ್ಟೆಲ್ ಹಾಕೋಕ್ಕೆ ಮನಸ್ಸಿಲ್ಲ ಅವೆಲ್ಲ. ಅಲ್ಲ ಕಾರ್ ಕುಡೀಲಿ ತೋರ್ಸೋಣ. ಕಾರ್ ತೊಗೊಂಡಿದ್ದೀನಿ ನಾವು, ಎಲ್ಲ ಕಡೆ ಹೋದಾಗ ಒಂದೊಂದು ಕಾರ್ ತೊಗೊಳ್ತೀನಿ. ಆ ಕಡೆ ಮೈಸೂರು ಎಕ್ಸಿಬಿಷನ್ಗೆ ಹೋದೆ, ಅಲ್ಲೂ ಒಂದು ಕಾರ್ ತೊಗೊಂಡೆ. ಆಮೇಲೆ ಈ ಕಡೆ ರಾಮನಗರ ಎಕ್ಸಿಬಿಷನಲ್ಲೂ 2 ಕಾರ್ ತೊಗೊಂಡೆ, ಇಲ್ಲಿ ಒಂದಲ್ಲ. ಸೊ ಇದೊಂದು ಕಾರು. ಬನ್ನಿ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ. ಏನೋ ಕಾರ್ ಅಂದರೆ ಹೆವಿ ಇಷ್ಟ ನನಗೆ. ನಾನು ಟೇಬಲ್ ಮೇಲೆ ನೋಡಿದ್ಯಾ, ಮೂರು ಕಾರ್ ಇಟ್ಟಿದ್ದೀನಿ. ಫೋಟೋ ತೋರಿಸ್ತೀನಿ ತಡಿ, 5 ನಿಮಿಷ. ಎಲ್ಲೋ ಕಾರ್ ತಂದಿದ್ದು ನಾವು ನಿಲ್ಸಿದ್ದು ಕೆಳಗೆ ಕುಡಿತು. ಹಾಕ್ಸೋ ನೆಕ್ಸ್ಟ್ ಎಲ್ಲಿಗೆ? ಊಟ. ಊಟಕ್ಕೆ. ಈಗ ಊಟದ ಟೈಮ್ ಫ್ರೆಂಡ್ಸ್. ಊಟ ಮಾಡಿಕೊಂಡು ಇನ್ನೊಂದು ಜಾಗಕ್ಕೆ ಹೋಗೋಣ. ಫಸ್ಟ್ ಊಟ ಮಾಡ್ಕೊಳ್ಳೋಣ ಬನ್ನಿ. ಸಿಂಗಲ್ ಇರ್ತಾರೆ. ಹಿಂಗೆ ಗಿಳಿಯೆಲ್ಲ ಕೂಗ್ತೇವೆ. ಎಲ್ಲರು ವೆಯ್ಟಿಂಗಾ? ಇಲ್ಲವ್ರೆ ಇಲ್ಲ
ಮಾತಾಡಿಸ್ತವ್ರೆ. ಓ ಇಲ್ಲಿ ಕೈ ಕೊಟ್ಟರೆ ಕಚ್ತದೆ. ಇನ್ನೊಂದು ಐತೆ. ಬ್ಲಾಗ್ ಮಾಡ್ತಾರೆ. ಅವಳು ಅವಾಗ ಬಾಯ ಕಚ್ಬಿಡ್ತಾಳೆ. ಏನಿದು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಇದರಲ್ಲೇನಿದೆ ಚಾಯಿ ಪುಡಿ ಮೆಣಸಿನ್ಕಾಯಿ ಇದು ಉಪ್ಪ ಉಪ್ಪು. ಸೊ ಊಟ ಮಾಡ್ಕೊ ಬಂದ್ವಿ. ಎಲ್ಲರೂ ಬರಬೇಕು. ಯಾರು ಕಾಯ್ತಾ ಇದ್ದೀನಿ ಎಲ್ಲರಿಗೂ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ನೋಡಬೇಕು.